2026ರ ಮಾರ್ಚ್ 8ರಂದು ಭಾರತದ ರಾಷ್ಟ್ರೀಯ ಕ್ರಿಕೆಟ್ ತಂಡ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 96 ರನ್ಗಳ ಭರ್ಜರಿ ಗೆಲುವು ಸಾಧಿಸಿ ಕಪ್ ಎತ್ತಿ ಹಿಡಿದಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಈ ನಿರ್ಣಾಯಕ ಪಂದ್ಯದಲ್ಲಿ ಭಾರತ ಟಿ20 ವಿಶ್ವಕಪ್ ಚಾಂಪಿಯನ್ಶಿಪ್ನನ್ನ ಯಶಸ್ವಿಯಾಗಿ ಉಳಿಸಿಕೊಂಡ ಮೊದಲ ತಂಡ ಮತ್ತು ಸ್ವಂತ ನೆಲದಲ್ಲಿ ಟ್ರೋಫಿ ಎತ್ತಿ ಹಿಡಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ಗೆಲುವು ಭಾರತದ ಮೂರನೇ ಟಿ20 ವಿಶ್ವಕಪ್ ಕಿರೀಟವಾಗಿದ್ದು, ಕ್ರಿಕೆಟ್ನ ಚುಟುಕು ಮಾದರಿಯಲ್ಲಿ ತಮ್ಮ ಪ್ರಾಬಲ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಿದ್ದ ಈ ಟೂರ್ನಿ 2026ರ ಫೆಬ್ರವರಿ 7ರಂದು ಶುರುವಾಗಿ ಈ ರೋಚಕ ಫೈನಲ್ನೊಂದಿಗೆ ಅಂತ್ಯಗೊಂಡಿದೆ. 86,000ಕ್ಕೂ ಹೆಚ್ಚು ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿದ್ದ ನರೇಂದ್ರ ಮೋದಿ ಸ್ಟೇಡಿಯಂ ಭಾರತ ತಂಡದ ಅದ್ಭುತ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಭಾರತೀಯ ಆಟಗಾರರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ತಮ್ಮ ನೈಪುಣ್ಯತೆ ತೋರಿಸಿ ಐತಿಹಾಸಿಕ ಗೆಲುವು ದಾಖಲಿಸಿದರು. ಈ ಗೆಲುವು ಕೇವಲ ವೈಯಕ್ತಿಕ ಪ್ರತಿಭೆಗೆ ಮಾತ್ರವಲ್ಲ, ಇಡೀ ಅಭಿಯಾನದುದ್ದಕ್ಕೂ ತಂಡದ ಒಗ್ಗಟ್ಟಿನ ಪ್ರಯತ್ನಕ್ಕೆ ಸಿಕ್ಕ ಫಲ. ಪ್ರಶಸ್ತಿ ಗೆಲ್ಲುವ ಹಾದಿಯಲ್ಲಿ ತಂಡ ಕೇವಲ ಒಂದೇ ಒಂದು ಪಂದ್ಯದಲ್ಲಿ ಸೋಲು ಕಂಡಿತ್ತು. ಭಾರತ ತಂಡದ ಇನ್ನಿಂಗ್ಸ್ ದಾಖಲೆಯ ಬ್ಯಾಟಿಂಗ್ ಪ್ರದರ್ಶನದಿಂದಲೇ ಎಲ್ಲರ ಗಮನ ಸೆಳೆದಿತ್ತು. 5 ವಿಕೆಟ್ ನಷ್ಟಕ್ಕೆ ಬೃಹತ್ 255 ರನ್ ಸಿಡಿಸಿದ್ದು, ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಇದುವರೆಗಿನ ಅತಿದೊಡ್ಡ ಮೊತ್ತ ಅನ್ನೋ ದಾಖಲೆ ಬರೆಯಿತು. ಈ ಪ್ರದರ್ಶನದ ನೇತೃತ್ವ ವಹಿಸಿದ್ದು ಸಂಜು ಸ್ಯಾಮ್ಸನ್. ಅವರು ಕೇವಲ 46 ಎಸೆತಗಳಲ್ಲಿ ಭರ್ಜರಿ 89 ರನ್ ಸಿಡಿಸಿ ಅದ್ಭುತ ಆಟವಾಡಿದ್ರು. ನ್ಯೂಜಿಲೆಂಡ್ಗೆ ಈ ಬೃಹತ್ ಗುರಿ ನಿಗದಿಪಡಿಸುವಲ್ಲಿ ಸಂಜು ಸ್ಯಾಮ್ಸನ್ ಅವರ ಆಟ ಬಹಳ ಮುಖ್ಯವಾಗಿತ್ತು. ಅವರ ಸ್ಥಿರ ಮತ್ತು ಅದ್ಭುತ ಪ್ರದರ್ಶನಕ್ಕಾಗಿ ಮುಂದೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಗೌರವಕ್ಕೂ ಪಾತ್ರರಾದ್ರು. ಟೂರ್ನಮೆಂಟ್ನಾದ್ಯಂತ 3 ಅರ್ಧಶತಕಗಳ ಸಮೇತ ಒಟ್ಟು 321 ರನ್ ಸಿಡಿಸಿದ್ರು. ಸಂಜು ಸ್ಯಾಮ್ಸನ್ ಅವರ ಈ ಆಟಕ್ಕೆ ಪೂರಕವಾಗಿ ಅಭಿಷೇಕ್ ಶರ್ಮಾ ಕೇವಲ 21 ಎಸೆತಗಳಲ್ಲಿ 52 ರನ್ ಸಿಡಿಸಿ ಮಿಂಚಿದ್ರು. ಇನ್ನು ಇಶಾನ್ ಕಿಶನ್ 25 ಎಸೆತಗಳಲ್ಲಿ 54 ರನ್ ಕೊಡುಗೆ ನೀಡಿ ತಂಡದ ಸ್ಕೋರ್ ಹೆಚ್ಚಿಸಿದ್ರು. ಅಗ್ರ ಕ್ರಮಾಂಕದ ಈ ಸ್ಫೋಟಕ ಆಟಗಾರರ ಪ್ರದರ್ಶನ ನ್ಯೂಜಿಲೆಂಡ್ ಬೌಲಿಂಗ್ ವಿಭಾಗವನ್ನು ಸಂಪೂರ್ಣ ಧೂಳೀಪಟ ಮಾಡಿತ್ತು. ಪಂದ್ಯದ ಆರಂಭದಲ್ಲೇ ದೊಡ್ಡ ರನ್ ರೇಟ್ ಸೆಟ್ ಮಾಡಿದ್ದು 256 ರನ್ ಗುರಿ ಬೆನ್ನತ್ತೋದು ನ್ಯೂಜಿಲೆಂಡ್ ತಂಡಕ್ಕೆ ನಿಜಕ್ಕೂ ದೊಡ್ಡ ಸವಾಲೇ ಆಗಿತ್ತು. ಶಿಸ್ತುಬದ್ಧ ಭಾರತದ ಬೌಲಿಂಗ್ ದಾಳಿ ಎದುರು ಅವರು ದೊಡ್ಡ ಜೊತೆಯಾಟ ಕಟ್ಟೋಕೆ ಒದ್ದಾಡಿದ್ರು, ಪದೇ ಪದೇ ವಿಕೆಟ್ಗಳನ್ನ ಕಳೆದುಕೊಳ್ತಾ ಹೋದ್ರು. ಕೊನೆಗೆ ನ್ಯೂಜಿಲೆಂಡ್ ತಂಡ 19 ಓವರ್ಗಳಲ್ಲೇ ಬರೀ 159 ರನ್ಗಳಿಗೆ ಆಲೌಟ್ ಆಗಿ 96 ರನ್ಗಳ ದೊಡ್ಡ ಅಂತರದಿಂದ ಸೋಲೊಪ್ಪಿಕೊಂಡಿತು. ಟಿಮ್ ಸೀಫರ್ಟ್ 26 ಬಾಲ್ಗಳಲ್ಲಿ 5 ಸಿಕ್ಸರ್ಗಳ ಸಮೇತ 52 ರನ್ ಸಿಡಿಸಿ ನ್ಯೂಜಿಲೆಂಡ್ ಪರ ಟಾಪ್ ಸ್ಕೋರರ್ ಆದ್ರು. ಆದ್ರೂ ಭಾರತದ ಡಾಮಿನೆಂಟ್ ಪ್ರದರ್ಶನ ಎದುರು ಅವರ ಈ ಇನ್ನಿಂಗ್ಸ್ ಸಾಕಾಗಲಿಲ್ಲ. ಮಿಚೆಲ್ ಸಾಂಟ್ನರ್ ಕೂಡ 35 ಬಾಲ್ಗಳಲ್ಲಿ 43 ರನ್ ಗಳಿಸಿ ಕೊಂಚ ಹೋರಾಟ ಮಾಡಿದ್ರು. ಆದರೆ ಭಾರತದ ಬೌಲರ್ಗಳ ಸಾಮೂಹಿಕ ಒತ್ತಡದಿಂದಾಗಿ ನ್ಯೂಜಿಲೆಂಡ್ಗೆ ಚೇಸಿಂಗ್ನಲ್ಲಿ ಯಾವತ್ತೂ ಒಂದು ಸರಿಯಾದ ಮೊಮೆಂಟಮ್ ಸಿಗಲೇ ಇಲ್ಲ. ಬೇಕಿದ್ದ ರನ್ ರೇಟ್ ನಿಧಾನವಾಗಿ ಅವರ ಕೈಮೀರಿ ಹೋಗ್ತಾ ಇತ್ತು. ಜಸ್ಪ್ರೀತ್ ಬುಮ್ರಾ ಭಾರತದ ಪರ ಬೌಲಿಂಗ್ನಲ್ಲಿ ಕಮಾಲ್ ಮಾಡಿದ್ರು. ಅವರ ಅದ್ಭುತ ಸ್ಪೆಲ್ಗೆ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ತು. ಬುಮ್ರಾ ತಮ್ಮ 4 ಓವರ್ಗಳಲ್ಲಿ ಬರೀ 15 ರನ್ ಕೊಟ್ಟು 4 ವಿಕೆಟ್ ಉರುಳಿಸಿದ್ದು, ನ್ಯೂಜಿಲೆಂಡ್ ಬ್ಯಾಟಿಂಗ್ಗೆ ಬ್ರೇಕ್ ಹಾಕಿದಲ್ಲದೆ ಪ್ರಮುಖ ಜೊತೆಯಾಟಗಳನ್ನು ಕೂಡ ಮುರಿದು ಹಾಕ್ತು. ಅವರ 3.75ರ ಎಕಾನಮಿ ರೇಟನ್ನ ವಿಶ್ವಕಪ್ ಫೈನಲ್ನಲ್ಲಿನ ಬೆಸ್ಟ್ ಬೌಲಿಂಗ್ ಪ್ರದರ್ಶನಗಳಲ್ಲಿ ಒಂದಾಗಿದೆ ಅಂತ ಪ್ರಶಂಸೆ ಮಾಡಿದ್ರು. ಉಪನಾಯಕ ಅಕ್ಷರ್ ಪಟೇಲ್ ಕೂಡ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. 27 ರನ್ ಕೊಟ್ಟು 3 ವಿಕೆಟ್ ಉರುಳಿಸಿ ನ್ಯೂಜಿಲೆಂಡ್ನ ಮಿಡಲ್ ಆರ್ಡರ್ ಅನ್ನ ಇನ್ನಷ್ಟು ಛಿದ್ರಗೊಳಿಸಿದ್ರು. 2026ರ ಟಿ20 ವಿಶ್ವಕಪ್ನಲ್ಲಿ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ಇಬ್ಬರೂ ತಲಾ 14 ವಿಕೆಟ್ ಪಡೆದು ಅತಿ ಹೆಚ್ಚು ವಿಕೆಟ್ ಕಬಳಿಸಿದವರಾಗಿ ಜಂಟಿ ಟಾಪರ್ಸ್ ಆದ್ರು. ಈ ಒಟ್ಟಾರೆ ಬೌಲಿಂಗ್ ಪ್ರದರ್ಶನದಿಂದ ಭಾರತ ನ್ಯೂಜಿಲೆಂಡ್ ಇನ್ನಿಂಗ್ಸ್ನಲ್ಲಿ ಪೂರ್ತಿ ಹಿಡಿತ ಸಾಧಿಸೋಕೆ ಸಾಧ್ಯವಾಯಿತು. ಇದರಿಂದ ನ್ಯೂಜಿಲೆಂಡ್ ಯಾವುದೇ ದೊಡ್ಡ ಚೇತರಿಕೆ ಕಾಣೋಕೆ ಆಗ್ಲಿಲ್ಲ. ಈ ಗೆಲುವು ಭಾರತಕ್ಕೆ ಮೂರನೇ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನ ತಂದುಕೊಟ್ಟಿದೆ. ಇದು ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ಎರಡೂ ತಂಡಗಳು ತಲಾ ಗೆದ್ದಿದ್ದ 2 ಪ್ರಶಸ್ತಿಗಳನ್ನ ಮೀರಿಸಿದೆ. ಟೂರ್ನಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಉಳಿಸಿಕೊಂಡಿದ್ದು, ಅದು ಕೂಡ ತಮ್ಮದೇ ನೆಲದಲ್ಲಿ ಗೆದ್ದಿದ್ದು, ತಂಡದ ಐತಿಹಾಸಿಕ ಪ್ರಾಬಲ್ಯವನ್ನ ಮತ್ತಷ್ಟು ಎತ್ತಿ ತೋರಿಸುತ್ತೆ. ಭಾರತದ ಈ 96 ರನ್ಗಳ ಭರ್ಜರಿ ಗೆಲುವು ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತದ ಅತಿದೊಡ್ಡ ಗೆಲುವಿನ ಅಂತರವೂ ಆಗಿದೆ. ಭಾರತ ಹಾಗೂ ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಿದ್ದ ಈ ಟೂರ್ನಿಯಲ್ಲಿ ಫೆಬ್ರವರಿ 7ರಿಂದ ಮಾರ್ಚ್ 8, 2026ರವರೆಗೆ ಒಟ್ಟು 55 ಪಂದ್ಯಗಳಲ್ಲಿ 20 ತಂಡಗಳು ಕಣಕ್ಕಿಳಿದಿದ್ವು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯ, ಚಾಂಪಿಯನ್ಶಿಪ್ನದ್ದಕ್ಕೂ ಭಾರತ ತೋರಿಸಿದ ಸ್ಥಿರ ಪ್ರದರ್ಶನ ಹಾಗೂ ಕಾರ್ಯತಂತ್ರದ ಶ್ರೇಷ್ಠತೆಗೆ ಒಂದು ಅದ್ಭುತ ಅಂತ್ಯವನ್ನ ಕೊಟ್ಟಿತು. ಸಾವಿರಾರು ಸಂಭ್ರಮದ ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿದ್ದ ಅಹಮದಾಬಾದ್ನ ವಾತಾವರಣ ಭಾರತೀಯ ಕ್ರಿಕೆಟ್ಗೆ ಈ ಗೆಲುವು ಎಷ್ಟು ಮುಖ್ಯ ಅನ್ನೋದನ್ನ ಸಾರಿ ಹೇಳುತ್ತಿತ್ತು.